ಹಲೋ ಫ್ರೆಂಡ್ಸ್, ಹೇಗಿದ್ದಾರೆ ಎಲ್ಲರೂ? ಚೆನ್ನಾಗಿದ್ದಾರೆ ಅನ್ಕೊತಾ ಇದ್ದೀನಿ. ನನ್ನ ಹೆಸರು ರಘು ಅಂತೇಳಿ, ಇಲ್ಲೇ ಬ್ಯಾಂಗ್ಳೂರಿಂದ. ಈ ವಿಡಿಯೋದಲ್ಲಿ ನಾನು ಹೊಸಕೋಟೆನ ವಿಸಿಟ್ ಮಾಡಿದ್ದೆ. ಆ ವಿಸಿಟ್ ಮಾಡಿದ್ದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ನನ್ನ ಮನೆಯಿಂದ 12 ಕಿಲೋಮೀಟ್ರಿಗೆ ಹೊಸಕೋಟೆ ಸಿಗುತ್ತೆ, ಹೊಸಕೋಟೆ ತಾಲೂಕು ಸಿಗುತ್ತೆ. ಸೊ ಹೊಸಕೋಟೆಗೆ ನಾನು ಸರ್ವಿಸ್ ರೋಡಿಂದ ಸ್ಟಾರ್ಟ್ ಆಗಿ 12 ಕಿಲೋಮೀಟ್ರ್ ಪ್ರಯಾಣ ಮಾಡಿದ್ಮೇಲೆ ಇಲ್ಲಿ ನೋಡ್ಕೊಂಡು ವಿಡಿಯೋದಲ್ಲಿ ಕಾಣ್ತಾ ಇದೆ ನೋಡಿ, ಹೊಸಕೋಟೆ ಟೋಲ್ ಇದು. ನಿಮಗೆಲ್ಲ ಗೊತ್ತಿರುತ್ತೆ, ಹೊಸಕೋಟೆ ಬಂದಿರೋರಿಗೆ ಓಲ್ಡ್ ಮದ್ರಾಸ್ ರೋಡ್ ಅಂತ ಕರೀತಾರೆ ಈ ಹೈವೇನ. ನ್ಯಾಷನಲ್ ಹೈವೇ 75 ಇದು. ನೋಡಿ, ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ, ಹೊಸಕೋಟೆ ಹೈವೇ. ಓಕೆ, ಹೊಸಕೋಟೆ ಹೈವೇ ಟೋಲ್ ಗೇಟ್ ಅಂತಾರೆ. ಇದೇ ಥರ ಸ್ವಲ್ಪ ಮುಂದೆ ಹೋದರೆ ಹೊಸಕೋಟೆ ಆಚೆ ಕಡೆ, ಟೋಲ್ ಆಚೆ ಕಡೆ ಹೊಸಕೋಟೆ ನಮಗೆ ತಾಲೂಕು ಸಿಗುತ್ತೆ. ಅಲ್ಲಿಂದ ಈ ಟೋಲಿಂದ ಜಸ್ಟ್ 3 ಕಿಲೋಮೀಟರ್ಸ್ ಅಷ್ಟೇ. ಸೊ ಹೊಸಕೋಟೆ ಏನಪ್ಪ ಅದರಲ್ಲಿ ತೋರಿಸೋದೇನಿದೆ ಅಂತ ಎಲ್ಲರೂ ಸುಮಾರು ಜನ ಅನ್ಕೋಬೋದು. ಹೊಸಕೋಟೆನೂ ಒಂದು ಏನಂತಾರೆ, ಹೊಸಕೋಟೆ ಕೂಡ ತುಂಬ ಜನ ಪ್ರಾಮುಖ್ಯತೆ ಇದೆ. ಬಟ್ ನನಗೆ ತಿಳಿದಿರೋಷ್ಟು ಮಾತ್ರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಇಲ್ಲಿಂದ ಟೋಲಿಂದ ಒಂದು 3-4 ಕಿಲೋಮೀಟ್ರ್ ಹೋದರೆ ನಮಗೆ ಊರು ಸಿಗುತ್ತೆ. ಓಕೆ, ಆ ಊರಲ್ಲಿ ಏನು ಫೇಮಸ್ ಇದೆ ಅಂತಂದರೆ, ಎಲ್ರಿಗೂ ಹೊಸಕೋಟೆ ಅಂದರೆ ಗೊತ್ತೇ ಇದೆ. ಹೊಸಕೋಟೆ ಅಂದರೆ ದಮ್ ಬಿರಿಯಾನಿ ಅಂತ. ನೋಡಿ, ಈಗ ಸಿಗ್ತಾಯಿದೆ, ನೋಡ್ತಾ ಇದೆ ವಿಡಿಯೋದಲ್ಲಿ, ರಾಜ್ ದಮ್ ಬಿರಿಯಾನಿ, ಅಕ್ಷಯ್ ದಮ್ ಬಿರಿಯಾನಿ, ಆನಂದ್ ದಮ್ ಬಿರಿಯಾನಿ, ಈ ರೀತಿ ನಾನಾ ರೀತಿಯ ದಮ್ ಬಿರಿಯಾನಿ ಹೋಟೆಲ್ಗಳಲ್ಲಿ ಸಿಗ್ತವೆ. ಸುಮಾರು ಜನ ಇಲ್ಲಿ ಬಂದು ಹೊಸಕೋಟೆ ಬಿರಿಯಾನಿನ ಟೇಸ್ಟ್ ಮಾಡ್ತಾರೆ. ಅದು ಎಕ್ಸ್ಪೆಷಲಿ ಯಾಕೆ ಟೇಸ್ಟ್ ಮಾಡ್ತಾರೆ ಅಂದರೆ, ನಾಟಿ ಸ್ಟೈಲಲ್ಲಿ ಬಿರಿಯಾನಿನ ಇಲ್ಲಿ ಮಾಡ್ತಾರೆ. ಆ ನಾಟಿ ಸ್ಟೈಲಲ್ಲಿ ಕೂಡ ಇನ್ನೊಂದು ಪ್ರಾಮುಖ್ಯತೆ ಏನಿದೆ ಅಂದರೆ, ಒಲೆ ಮೇಲೆ ಮಾಡ್ತಾರೆ. ನೋಡಿ, ಈಗಿನ ದಿನದಲ್ಲಿ ನಾವೆಲ್ಲ ಸಿಲಿಂಡರು, ಓಕೆ, ಎಲೆಕ್ಟ್ರಿಕಲ್ ಸ್ಟವ್ ಅಂತ ಬಳಸ್ತಾ ಇದ್ದೀವಿ, ರುಚಿನ ಕೆಡಿಸ್ಕೊತಾ ಇದ್ದೀವಿ. ಇಲ್ಲೆಲ್ಲ ಈಗಲೂ ಕೂಡ ಒಲೆ ಮೇಲೆ ಮಾಡ್ತಾರೆ, ಹಂಗಾಗಿ ಒಳ್ಳೆ ಟೇಸ್ಟ್ ಇರುತ್ತೆ. ಸೊ ಅದೇ ಥರ ನೋಡಿ, ರಾಜ್ ದಮ್ ಬಿರಿಯಾನಿ ಅಂತ ನಾನು ತೋರಿಸಿದ್ನಲ್ವ ಆಗಲೇ, ಅದ್ರ ಪಕ್ಕದಲ್ಲೇ ಒಂದು ಹೊಸಕೋಟೆ ಲೇಕ್ ಅಂದರೆ ಕೆರೆ ಸಿಗುತ್ತೆ. ನೋಡಿ, ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಈ ಕೆರೆ. ಆ್ಯಕ್ಚುಲಿ ಈಗ ಕೆರೆಯಲ್ಲಿ ಅಷ್ಟು ನೀರು ಕಾಣ್ತಾ ಇಲ್ಲ, ವಿಡಿಯೋದಲ್ಲಿ ನೋಡ್ಬೋದು. ಸೊ ಈ ಕೆರೆಯಲ್ಲಿ ಜಾಸ್ತಿ ನೀರಿಗೆ ನಿಮ್ಗೆ ಕಾಣದೇ ಇರ್ಬೋದು. ಬಟ್ ಈಗ ಬಿಸಿಲುಗಾಲ ಅಲ್ವಾ, ಹಾಗಾಗಿ ಜಾಸ್ತಿ ಇಲ್ಲ. ಈಗ ನೋಡಿ, ಅದೇ ಥರ ಫುಲ್ಲೆಲ್ಲ ಕವರ್ ಮಾಡ್ತಾ ಹೋದರೆ ಲೊಕೇಶನ್ ತುಂಬ ಚೆನ್ನಾಗಿರುತ್ತೆ. ವ್ಯೂ ಭಾಳ ಚೆನ್ನಾಗಿರುತ್ತೆ. ಆ ಕಡೆ ನೋಡಿ, ತೆಂಗಿನ ಮರ ಎಲ್ಲ ಇದೆ, ತೋಟಗಳೆಲ್ಲ ಇದೆ. ನೋಡಿ, ಇಲ್ಲಿ ನೀರು ಎಷ್ಟಿರುತ್ತೆ ಅಂದರೆ, ಮಳೆಗಾಲದಲ್ಲಿ ಕೆರೆ ಫುಲ್ಲಾಗ್ಬಿಡುತ್ತೆ, ನಮ್ಮ ಕಣ್ಣಿಗೆ ಕಾಣಲಾರ್ದಷ್ಟು ನೀರು ಇರುತ್ತೆ. ಈ ನೀರಲ್ಲಿ ಸುಮಾರು ಜನ ಆ ಟೈಮಲ್ಲಿ ಮೀನುಗಾರರು ಬಂದು ಮೀನು ಹಿಡಿತಾರೆ. ಆ ಕೆರೆ ಪಕ್ಕದಲ್ಲೇ ಮೀನನ್ನು ಮಾರಾಟ ಮಾಡ್ತಾರೆ. ಹಾಗೆ ಅದೇ ಸಾಯಂಕಾಲ ಟೈಮಲ್ಲಿ ಮೀನಿನ ಫ್ರೈ, ನಾನಾ ರೀತಿ ವಿವಿಧ ಫ್ರೈಗಳು ಅಲ್ಲಿ ಸಿಗ್ತವೆ. ಟೋಲ್ನ ಬಿಟ್ಟು ಒಂದು 1 ಕಿಲೋಮೀಟರ್ 2 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಸಿಗುತ್ತೆ ಅಲ್ವಾ. ಕಾರ್ನ ಸೈಡ್ ಹಾಕಿ, ಟೂ ವೀಲರ್ಗಳು ಸೈಡ್ ಹಾಕಿ ಈ ಲೈವ್ ಫಿಶ್ನ ತೆಗೆದು ಅಲ್ಲಿ ಸೇಲ್ ಮಾಡ್ತಾಯಿರ್ತಾರಲ್ವ, ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ. ಅಲ್ಲೇ ಮಸಾಲ ಹಚ್ಬಿಟ್ಟು ನೀಟಾಗಿ ಕ್ಲೀನಾಗಿ ಮಾಡಿಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ನಾನು ಟ್ರೈ ಮಾಡಿದ್ದೀನಿ. ಇನ್ ಕೇಸ್ ಏನಾದರೂ ನೀವು ಮಳೆಗಾಲದಲ್ಲಿ ಈ ಕೆರೆ ಕಡೆ ಬಂದರೆ ಆ ಮೀನನ್ನ ತಿನ್ನೋಕ್ಕೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ವ್ಯೂ ಅಂತೂ ಸಖತ್ತಾಗಿರುತ್ತೆ. ಯಾರಾದರೂ ಫೋಟೋ ವೀಡಿಯೋಗಳು ಮಾಡಬೇಕು ಅಂದರೆ, ಅಥವಾ ಏನಾದರೂ ಫೋಟೋ ಪ್ರೀ ವೆಡ್ಡಿಂಗ್ ಶೂಟು ಮಾಡೋದಿತ್ತು ಅಂದರೆ ಸ್ವಲ್ಪ ಬಂದು ಈ ಕಡೆ ಬಂದು ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿದೆ, ಪೀಸ್ಫುಲ್ಲಾಗಿ ಇರುತ್ತೆ, ಯಾವ ಡಿಸ್ಟರ್ಬೆನ್ಸು ಇರೋಲ್ಲ. ನೀವು ಈ ಕಡೆ ಬಂದರೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇವನೇನಪ್ಪ ಬರೀ ಕೆರೆ ಬಗ್ಗೆನೇ ಹೇಳಿ ಆಯಿತಾ, ಹೊಸಕೋಟೆಯಲ್ಲಿ ಇರೋ ದಮ್ ಬಿರಿಯಾನಿ ಬಗ್ಗೆ ಹೇಳಿಲ್ಲ ಅನ್ಕೋಬೋದು. ನಾನು ಆ್ಯಕ್ಚುಲಿ ದಮ್ ಬಿರಿಯಾನಿನ ಟೇಸ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಸುಮಾರು ಸಲ ಬಂದಿದ್ದೀನಿ, ತಿಂದಿದ್ದೀನಿ. ಬಟ್ ಸಖತ್ತಾಗಿರುತ್ತೆ. ಹೊಸಕೋಟೆ ಬಗ್ಗೆ ಬೇರೆ ಮಾತೇ ಇಲ್ಲ. ದಮ್ ಬಿರಿಯಾನಿ ಬಗ್ಗೆ ಎಲ್ಲ ತಿಂದೇ ಇರ್ತೀರ, ಬ್ಯಾಂಗ್ಳೂರು ಸರೌಂಡಿಂಗಲ್ಲಿರೋ ಎಲ್ಲರೂ. ನೀವು ಈ ಕಡೆ ಬಂದರೆ ದಮ್ ಬಿರಿಯಾನಿ ಕೂಡ ಟೇಸ್ಟ್ ಮಾಡಿ ಅಂತಲೇ ಹೇಳ್ತೀನಿ. ಬಟ್ ಕೆರೆಯಲ್ಲಿ ಸಿಕ್ಕಿರೋ ಫಿಶ್ ಅಂತೂ ಸಾಕಾಗಿರುತ್ತೆ, ಅದಕ್ಕಿಂತ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ನಂಗೆ ಟೈಮ್ ಆಯಿತು ಅಂತ ರಿಟರ್ನ್ ನಾನು ಮನೆ ಕಡೆ ಹೊರಟೆ. ಹೊರಡಬೇಕಾದ್ರೆ ನಾನು ಲೆಫ್ಟ್ ಸೈಡಿಂದ ಸರ್ವಿಸ್ ರೋಡಲ್ಲಿ ಹೊರಟೆ ಮನೆಗೆ. ನೋಡಿ, ಟೋಲ್ ಈಗ ಆವಾಗ ಎಂಟ್ರೆನ್ಸ್ ತೋರಿಸಿದ್ನಲ್ವ, ಇವಾಗ ಈ ಕಡೆಯಿಂದ ಹೋಗ್ತಾ ಇದ್ದೀನಿ, ತೋರಿಸ್ತಾ ಇದ್ದೀನಿ. ಸ್ವಲ್ಪ ವಿಡಿಯೋ ಕ್ರಾಸಾಗಿ ಬಂದಿದೆ, ಏನು ಅನ್ಕೋಬೇಡಿ. ಯಾಕಂದರೆ ಒಬ್ಬನೇ ಇದ್ನಲ್ವ, ತೆಗಿಯೋಕ್ಕೆ ಸ್ವಲ್ಪ ಕಷ್ಟ ಆಯಿತು. ಅದೇ ಥರ ನೋಡಿ, ಸ್ವಲ್ಪ ಮುಂದೆ ಹೋಯಿತು ಅಂದರೆ ಟೋಲ್ ಪಾಸ್ ಆಗ್ತೀವಿ. ಟೋಲ್ ಪಾಸ್ ಆದಮೇಲೆ ಹಾಗೆ ನನಗೆ ಹೈವೇ ಸಿಗುತ್ತೆ. ಸರ್ವಿಸ್ ರೋಡಿಂದ ನಾನು ಹೋದರೆ ನನ್ನ ಮನೆಗೆ ಸೇರ್ತೀನಿ ಅಲ್ಲಿಂದ. ಸೊ ಇದು ವಿಡಿಯೋದಲ್ಲಿ ನನಗೆ ಟೈಮ್ ಇದ್ದಷ್ಟು ನಾನು ಕವರ್ ಮಾಡಿದ್ದೀನಿ. ನೆಕ್ಸ್ಟ್ ಟೈಮ್ ಬಂದಾಗ ಬೇರೆ ಪ್ಲೇಸಸ್ ಏನಾದರೂ ಇದ್ದರೆ ವಿಸಿಟ್ ಮಾಡಿ ತೋರಿಸ್ಕೊಡ್ತೀನಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿ.